Good morning students. In this session we are going to study about the conformation of alkanes. Conformation of alkanes ಬಗ್ಗೆ ನೋಡೋಣ. First of all, alkanes are made up of carbon-carbon single bond. Now let us consider this molecule. This molecule is an ethane molecule. These two black balls are representing the carbon atom which is connected by a single bond, and these are representing, the color balls are representing the hydrogen atoms. Now let us consider this molecule in this way. You can observe that this carbon atom and this carbon atom is aligned on one another. ಒಂದ್ರ ಮೇಲೆ ಒಂದು ಇದೆ ಅಂತ ನೀವು ನೋಡ್ಬೋದು. ಅಂದರೆ ನಾನು ಕಣ್ಣೇರಕ್ಕೆ ಇಟ್ಟಾಗ ಎರಡನ್ನೂ ಒಂದ್ರ ಮೇಲೆ ಒಂದು ಬರ್ತಾ ಇದೆ, ಸೂಪರ್ ಇಂಪೋಸ್ ಆದಂಗೆ ಕಾಣ್ತಾ ಇದೆ. ದಿಸ್ ಹೈಡ್ರೋಜನ್ ಈಸ್ ಅಲೈನ್ಡ್ ಓವರ್ ದಿಸ್ ಹೈಡ್ರೋಜನ್, ದಿಸ್ ಹೈಡ್ರೋಜನ್ ಈಸ್ ಅಲೈನ್ಡ್ ಓವರ್ ದಿಸ್ ಹೈಡ್ರೋಜನ್. ಸಿಮಿಲರ್ಲಿ ದಿಸ್ ಹೈಡ್ರೋಜನ್ ಈಸ್ ಅಲೈನಿಂಗ್ ಓವರ್ ದಿಸ್ ಹೈಡ್ರೋಜನ್. What I will do is, I am keeping this carbon stationary. ಈ ಫಸ್ಟ್ ಕಾರ್ಬನ್ ಆಟಮು ನನ್ನ ಕಣ್ಮುಂದೆ ಇರೋದನ್ನು ಸ್ಟೇಷನರಿಯಾಗಿ ತಗೋತೀನಿ. ಈ ಕಾರ್ಬನ್ ಆಟಮ್, ರೇರರ್ ಕಾರ್ಬನ್ ಆಟಮ್ನ ರೊಟೇಟ್ ಮಾಡ್ತೀನಿ. ಹೆಂಗೆ ರೊಟೇಟ್ ಮಾಡೋದು? ಅಲಾಂಗ್ ದಿ ಆಕ್ಸಿಸ್ ರೊಟೇಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಹಿಂಗಿತ್ತು, ಚೂರು ರೊಟೇಟ್ ಮಾಡಿದ ತಕ್ಷಣ ಏನಾಯಿತು, ಈ ಹೈಡ್ರೋಜನ್ ಆಟಮು ಆಪೋಸಿಟಾಗಿ ಬಂತು. ಇನ್ನೊಂದು ಚೂರು ಹಿಂಗೆ ರೊಟೇಟ್ ಮಾಡ್ತಾ ಹೋದಂಗೆ ಈ ಹೈಡ್ರೋಜನ್ಗೂ ಇನ್ನೂ ಆಪೋಸಿಟಾಗಿ ಬರ್ತಾ ಹೋಯ್ತು. ಈ ಥರ ರೊಟೇಟ್ ಮಾಡ್ತಾ ಹೋದಂಗೆ ಏನಾಯಿತು, ಈ ಹೈಡ್ರೋಜನ್ ಆಟಮ್ ಪೂರ್ತಿ ಆಪೋಸಿಟ್ ಸೈಡಲ್ಲಿ ಬಂತು. ಫಸ್ಟ್ ಒಂದು ಚೂರು ಕಡಿಮೆ ಆಯಿತು, ಫಸ್ಟ್ ಒಂದು ಚೂರು ಈ ಕಡೆ ಬಂತು, ಹಿಂಗೆ ಇನ್ನೊಂದು ಚೂರು ರೊಟೇಟ್ ಮಾಡಿದಾಗ ಹೀಗಾಯಿತು. ಇನ್ನೊಂದು ಚೂರು ರೊಟೇಟ್ ಮಾಡಿದಾಗ ಈ ಪೊಸಿಷನ್ ಆಫ್ ಹೈಡ್ರೋಜನ್ ಏನಾಗ್ತಾ ಇದೆ, ಪೊಸಿಷನ್ ಆಫ್ ದಿ ಹೈಡ್ರೋಜನ್ ಈಸ್ ಡಿಫರಿಂಗ್. ಈ ಥರ ಪೊಸಿಷನ್ ಆಫ್ ಹೈಡ್ರೋಜನ್ ಚೇಂಜ್ ಆಗ್ತಾ ಇದೆ, ಅಂದರೆ ಅರೇಂಜ್ಮೆಂಟ್ ಚೇಂಜ್ ಆಗ್ತಾ ಇದೆ. ಹಾಗಾದರೆ ಕಾನ್ಫರ್ಮೇಷನ್ ಅಂದರೆ ಏನು? ದೇರ್ ಈಸ್ ಅ ಡಿಫರಿಂಗ್ ಇನ್ ದಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಆ ಥರ ಅರೇಂಜ್ಮೆಂಟ್ ಆಫ್ ಆಟಮ್ಸ್ನ 3 ಡೈಮೆನ್ಷನಲ್ ಸ್ಪೇಸಲ್ಲಿ ನೋಡೋದನ್ನೇ ನಾವು ಕಾನ್ಫರ್ಮೇಷನ್ ಅಂತ ಕರೀತೀವಿ. ದಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ದಿ 3 ಡೈಮೆನ್ಷನಲ್ ಸ್ಪೇಸ್ ಈಸ್ ನೋನ್ ಆಸ್ ಕಾನ್ಫರ್ಮೇಷನ್. ಈ ಥರ ಚೇಂಜ್ ಆಗ್ತಾ ಇದ್ದಂಗೆ, ಈ ಆಟಮ್ಸ್ಗಳು ತನ್ನ ಪೊಸಿಷನ್ನ ಚೇಂಜ್ ಮಾಡ್ತಾ ಇದ್ದಂಗೆ ಶೇಪು ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ನೋನ್ ಆಸ್ ಕಾನ್ಫರ್ಮೇಷನ್. ದೇರ್ಫೋರ್ conformation means different arrangement of atoms in the 3 dimensional space. ಇದನ್ನು ನೀವು ಅಬ್ಸರ್ವ್ ಮಾಡಿದ್ವಿ. ಫಸ್ಟ್ ಹಿಂಗಿತ್ತು, ಒಂದಕ್ಕೊಂದು ಅಲೈನ್ ಆಗಿತ್ತು, ಚೇಂಜ್ ಆಗ್ತಾ ಹೋದಂಗೆ ಒಂದು ಆಪೋಸಿಟ್ ಬರ್ತಾ ಹೋಯ್ತು. ಈ ಥರ ಪೊಸಿಷನ್ ಚೇಂಜ್ ಆಗ್ತಾ ಇದೆ ಎಂದನ್ನು ನಾವು ಕಾನ್ಫರ್ಮೇಷನ್ ಅಂತ ಕರಿತೀವಿ. ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ದಿ 3 ಡೈಮೆನ್ಷನಲ್ ಸ್ಪೇಸ್, ಡಿಫ್ರೆಂಟ್ ಅರೇಂಜ್ಮೆಂಟ್. ಇದರಿಂದ ಏನಾಗುತ್ತೆ, ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ. ಯು ಮೇ ಅಬ್ಸರ್ವ್ ಹಿಯರ್ ದೇರ್ ಈಸ್ ಅ ಸಿಂಗಲ್ ಬಾಂಡ್ ಬಿಟ್ವೀನ್ ದಿ ಕಾರ್ಬನ್ ಆಟಮ್. ಸಿಂಗಲ್ ಬಾಂಡ್ ಇದೆ. ಈ ವೈಟ್ ಸ್ಟಿಕ್ ಏನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅದನ್ನು ಸಿಂಗಲ್ ಬಾಂಡ್ ಅಂತ ಕರಿತೀವಿ. ದಿಸ್ ಸಿಂಗಲ್ ಬಾಂಡ್ ಈಸ್ ಮೇಡ್ ಅಪ್ ಆಫ್ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸು ಶೇರ್ ಆಗಿ ಬಾಂಡ್ ಫಾರ್ಮ್ ಆಗ್ತಿದೆ, ವಿಚ್ ಈಸ್ ಸಿಮೆಟ್ರಿಕಲ್. ಇದು ಸಿಮೆಟ್ರಿಕಲ್ ಆಗಿ ಅರೇಂಜ್ ಆಗಿದೆ. ದೇರ್ಫೋರ್ ಇಟ್ ಈಸ್ ಪಾಸಿಬಲ್ ಟು ರೊಟೇಟ್ ಓವರ್ ದಿಸ್ ಆಕ್ಸಿಸ್. ಡ್ಯೂ ಟು ದಿ ಸಿಮಿಟ್ರಿ ಆಫ್ ದಿ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಇಟ್ ಈಸ್ ಪಾಸಿಬಲ್ ಟು ರೊಟೇಟ್ ಓವರ್ ದಿಸ್ ಬಾಂಡ್. ಈ ಬಾಂಡ್ ಮೂಲಕ ನಾವು ರೊಟೇಟ್ ಮಾಡ್ಬೋದು. ದೇರ್ಫೋರ್ ದಿ ಕಾನ್ಫರ್ಮೇಷನ್ಸ್, ಈ ಥರ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ಕಾನ್ಫರ್ಮೇಷನ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಆಲ್ಕೇನ್ಸ್. ಆಲ್ಕೇನ್ಸ್ಗೆ ಮಾತ್ರ ಕಾನ್ಫರ್ಮೇಷನ್ ಆಗೋದು. ಯಾಕೆ? ದೇರ್ ಈಸ್ ಅ ಸಿಮಿಟ್ರಿ ಓವರ್ ದಿಸ್ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್. ಈ ಬಾಂಡ್ನ ನಾವು ಏನಂತ ಕರಿತೀವಿ, ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ ಅಂತ ಕರಿತೀವಿ. ದೇರ್ಫೋರ್ ಈ ಬಾಂಡ್ ಮೂಲಕ ರೊಟೇಟ್ ಮಾಡೋದ್ರಿಂದ ದ ಕಾನ್ಫರ್ಮೇಷನ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ಆಲ್ಕೇನ್ಸ್. ಅದೇ ಆಲ್ಕೀನ್ಸ್ ತೊಗೊಂಡಾಗ ಏನಾಗುತ್ತೆ, ಡಬಲ್ ಬಾಂಡ್ ಬರುತ್ತೆ. ಆಲ್ಕೈನ್ಸ್ ತೊಗೊಂಡಾಗ ಏನಾಗುತ್ತೆ, ಟ್ರಿಪಲ್ ಬಾಂಡ್ ಬರುತ್ತೆ. ಟ್ರಿಪಲ್ ಬಾಂಡ್ ಬರೋದ್ರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಆಗುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಆಗೋದ್ರಿಂದ ಸ್ಟೀರಿಕ್ ಹಿಂಡ್ರೆನ್ಸ್ ಡೆವಲಪ್ ಆಗುತ್ತೆ. ಡ್ಯೂ ಟು ದಿಸ್ ಸ್ಟೀರಿಕ್ ಹಿಂಡ್ರೆನ್ಸ್ ವಿ ಕ್ಯಾನ್ ನಾಟ್ ರೊಟೇಟ್ ಓವರ್ ದಿಸ್ ಆಕ್ಸಿಸ್. ಈ ಆಕ್ಸಿಸ್ ಮೂಲಕ ರೊಟೇಟ್ ಮಾಡೋಕ್ಕಾಗಲ್ಲ. ದೇರ್ಫೋರ್ ದಿ ಕಾನ್ಫರ್ಮೇಷನ್ ಈಸ್ ಓನ್ಲಿ ಪಾಸಿಬಲ್ ಫಾರ್ ಆಲ್ಕೇನ್ಸ್. Now let us consider the conformations of ethane. Ethane ದು ಕಾನ್ಫರ್ಮೇಷನ್ ನೋಡೋಣ. ethane ದು ಮಾಲಿಕ್ಯುಲರ್ ಫಾರ್ಮುಲಾ ಬಂದೇನು, C2H6. Now let us consider the conformation for ethane. In order to represent this conformation, ಈ ಕಾನ್ಫರ್ಮೇಷನ್ ಬರಿಬೇಕು ಅಂದರೆ ನಾವು 2 ಮೆಥಡ್ನ ಯೂಸ್ ಮಾಡ್ತೀವಿ. 2 ಪ್ರೊಜೆಕ್ಷನ್ ಫಾರ್ಮುಲಾಸ್ ಅಂತ ಯೂಸ್ ಮಾಡ್ತೀವಿ. ಒಂದು ಸಾಹರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ, ಮತ್ತೊಂದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ. ದೇರ್ ಆರ್ 2 methods for representing this conformation of ethane. The first one is Sahar's projection formula and the second one is Newman projection formula. As the molecules, what we see is the 3 dimensional molecules. ಆ 3 dimensional molecules ನ ನಾವು ಬೋರ್ಡ್ ಮೇಲೆ ಬರೆಯೋದು ಅಂದರೆ ಬೋರ್ಡು 2 dimensional space. Therefore we cannot write 3 dimensional molecules in 2 dimension. Therefore we are using these projection formulas in order to represent the conformation which has been arranged in the 3 dimensional space.
So first let us consider the Newman projection formula. Newman projection formulaದಲ್ಲಿ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಈ ಕಾನ್ಫರ್ಮೇಷನ್ ಅಂತ ನೋಡೋಣ. Now let us consider this ethane molecule. ಇದು ethane molecule. The black balls are representing the carbon atoms and the yellow and red balls are representing the hydrogen atoms. As we know, the carbon is bigger in size, therefore black ball is bigger in size, and the hydrogen atom is comparatively smaller in size, therefore they are representing the hydrogen atoms. Now let us consider in this way, I am projecting the molecule in this way. The carbon atom which you are seeing is known as front carbon atom. With respect to you, this is front carbon atom, and the carbon atom which is far away from that is known as rarer carbon atom. Idu front carbon atom with respect to you, and this is rarer carbon atoms. We can observe here both the carbon atoms are aligned over one another. Ondru male ondide anta alva, you can observe here this carbon atom is aligning over this carbon atom. Similarly, when you observe this structure, this hydrogen is aligning over this hydrogen. These hydrogen atoms, yellow ball and this red ball, is back on each other. Andre idri hindene idide. You can observe here this is on one another. Hindene ide. Hangene iveradu nodidaga this is aligning on each other. Similarly, when you observe these hydrogens are also aligning on one another. Ella atoms uve one atom mele align agide ee tara. ಈ ಹೈಡ್ರೋಜನ್ ಮೇಲೆ ಅಲೈನ್ ಆಗಿದೆ, ಈ ಹೈಡ್ರೋಜನ್ ಮೇಲೆ, ಈ ಹೈಡ್ರೋಜನ್ ಮೇಲೆ ಅಲೈನ್ ಆಗಿದೆ. Such conformations in which the atoms are aligning on one another. Such conformation is known as eclipsed conformation. Eclipsed conformation andrenu, the atoms are aligning over one another. The hydrogens attached to this carbon atom and the hydrogen attached to this carbon atoms are aligning over one another. Therefore, this conformation is known as eclipsed conformation. And why the name is called eclipse? Eclipsed anta ಏನಕ್ಕೆ ಕರಿತೀವಿ? When you observe solar eclipse or lunar eclipse ಏನಾಗುತ್ತೆ, ಒಂದ್ರ ಹಿಂದೆ ಒಂದು ಬರುತ್ತೆ, ಆಗ ನಮಗೆ ಡಾರ್ಕ್ ಶ್ಯಾಡೋ ಬರುತ್ತೆ. ಆ ತರನೇ ಇಲ್ಲಿ ಒಂದ್ರ ಹಿಂದೆ ಒಂದು ಬರ್ತಾ ಇದೆ, ಅಂದ್ರೆ ಒಂದ್ರ ಹಿಂದೆ ತಕ್ಷಣ ಇನ್ನೊಂದು ಬರ್ತಾ ಇದೆ, ಅದನ್ನೇ ನಾವು eclipsed conformation ಅಂತ ಕರಿತೀವಿ. Now how to write this eclipsed conformation? ಈ eclipsed conformation ನ ಹೆಂಗೆ ಬರೆಯೋದು? You can observe this is the front carbon. With respect to you, this is the front carbon. In this Newman projection formula, the front carbon atom is represented as the point agi represent ಮಾಡ್ತೀವಿ. Front carbon ನ ನಾವು point agi represent ಮಾಡ್ತೀವಿ, and the hydrogens attached to it is represented by the line. ಈ hydrogens ಏನು ಅಟ್ಯಾಚ್ ಆಗಿದೆ, 3 hydrogen atoms, ಅದು ಲೈನ್ ಆಗಿ represent ಮಾಡ್ತೀವಿ. This is one hydrogen atom. This is second hydrogen atom. This is third hydrogen atom. This point represents the front carbon atom, and the hydrogens attached to it is represented by the line, which is the line representing here is the hydrogen atoms, which is arranged at the 120 degree each. 120 degree bond angle ಮೂಲಕ ಇದು arrange ಆಗಿದೆ. Next, let us consider this rarer carbon atom. ಈ rarer carbon atom ಅಲ್ಲಿ ನ್ಯೂಮನ್ ಪ್ರೊಜೆಕ್ಷನ್ ಅಲ್ಲಿ ಹೆಂಗೆ ಅಬ್ಸರ್ವ್ ಮಾಡ್ತೀವಿ? ಇನ್ ಸರ್ಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. The rarer carbon atom is represented as the circle. This circle represents the rarer carbon atom, and the hydrogens, again these 3 hydrogens are attached to this carbon atom. Therefore, again it is represented as like this. This is the eclipse structure in the Newman projection formula. This point is representing the front carbon atom, and these 3 lines is representing the hydrogen atoms attached to this front carbon atom. Similarly, the rarer carbon atom is represented in the form of circle. The rarer carbon atom is represented in the form of circle, and the hydrogen atoms are represented by the shorter lines. The hydrogen atoms attached to it is represented by the shorter lines. This is the eclipse structure. Therefore, they are aligning on one another. ಒಂದ್ರ ಹಿಂದೆ ಒಂದು ಬರ್ತಾ ಇರೋದ್ರಿಂದ ಈ ತರ ಬರ್ದಿದ್ದೀವಿ ನಾವು. ಒಂದು ಹಿಂದೆ ಬರ್ತಾ ಇರೋದ್ರಿಂದ ಈ ತರ ಪಕ್ಕಕ್ಕೆ ಬರ್ದಿದ್ದೀವಿ. ನೀವು ಇದು 2 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ತೋರಿಸ್ತಾ ಇರೋದು. 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ನೋಡಿದಾಗ ಏನಾಗುತ್ತೆ, ದಿಸ್ ಈಸ್ ಒನ್ ಬಿಹೈಂಡ್ ದಿ ಅದರ್, ಒಂದ್ರ ಹಿಂದೆ ಒಂದಿದೆ, ಎಕ್ಲಿಪ್ಸ್ಡ್ ಫಾರ್ಮ್ ಅಲ್ಲಿ ಇದೆ. ದೇರ್ಫೋರ್ ದಿಸ್ ಈಸ್ ದಿ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಫಾರ್ ಎಕ್ಲಿಪ್ಸ್ಡ್ ಸ್ಟ್ರಕ್ಚರ್. ನೌ ಐ ವಿಲ್ rotate this carbon atom slightly. You can observe here I have rotated
ವಿತ್ ಅ ಸ್ಮಾಲ್ ರೊಟೇಷನ್. ದೇರ್ ಫೋರ್ ಈ ಹೈಡ್ರೋಜನು ನೋಡಿದಾಗ ಸ್ವಲ್ಪ ವೇರಿ ಆಗಿದೆ, ಒಂದ್ರ ಮೇಲೆ ಒಂದಿಲ್ಲ, ಒಂಚೂರು ವೇರಿ ಆಗಿದೆ. ಹಾಗೇನೆ ಇನ್ನೊಂದು ಚೂರು ಮೂವ್ ಮಾಡ್ತೀನಿ ಅಂದಾಗ ಏನಾಗುತ್ತೆ, ಮತ್ತೆ ಒಂಚೂರು ವೇರಿ ಆಗಿದೆ. ಸಿಮಿಲರ್ಲಿ ಈಗೇನಾಯಿತು, ಇನ್ನೂ ಒಂಚೂರು ವೇರಿ ಆಯಿತು. ಈ ಥರ ಸ್ಲೈಟಾಗಿ ವೇರಿ ಆಗ್ತಾ ಇದೆ ಅಲ್ವಾ. ಈ ಥರ ಸ್ಲೈಟಾಗಿ ವೇರಿ ಆದಾಗ ಏನಾಗ್ತಾ ಇದೆ, ಪೊಸಿಷನ್ ಆಫ್ ದಿ ಹೈಡ್ರೋಜನ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಆಯಿತು, ಇಲ್ಲೊಂದು ಸ್ವಲ್ಪ ಇಲ್ಲಿ ನೋಡಿದಾಗ ಇವೆರಡಕ್ಕೂ ಡಿಫ್ರೆನ್ಸ್ ಜಾಸ್ತಿ ಆಯಿತು. ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಅರೇಂಜ್ಮೆಂಟ್ ಬರ್ತಾ ಇದೆ ಅಲ್ವಾ. ಇದನ್ನು ನಾವು ಸ್ಕ್ಯೂ ಅರೇಂಜ್ಮೆಂಟ್ ಅಂತ ಕರಿತೀವಿ. ದಿಸ್ ರೆಪ್ರೆಸೆಂಟೇಷನ್ ಆಫ್ ದಿ ಆಟಮ್ಸ್ ಈಸ್ ನೋನ್ ಆಸ್ ಸ್ಕ್ಯೂ ರೆಪ್ರೆಸೆಂಟೇಷನ್. ನೌ ಐ ವಿಲ್ ರೊಟೇಟ್ ದಿ ಮಾಲಿಕ್ಯೂಲ್ ಲೈಕ್ ದಿಸ್. ಈ ಥರ ರೊಟೇಟ್ ಮಾಡಿದಾಗ ಏನಾಯಿತು, ದಿಸ್ ಹೈಡ್ರೋಜನ್ ದ ಫ್ರಂಟ್ ಸೈಡ್ ಕಾರ್ಬನ್, ಫ್ರಂಟಲ್ಲಿರೋ ಕಾರ್ಬನ್ ಆಟಮ್ದು ಹೈಡ್ರೋಜನು ಕೆಳಗಿದೆ, ಅದೇ ರೇರರ್ ಸೈಡಲ್ಲಿರೋ ಕಾರ್ಬನ್ದು ಹೈಡ್ರೋಜನ್ ಆಟಮು ಮೇಲಿದೆ, ಅಂದರೆ ಅಪ್ ಸೈಡ್ ಡೌನ್ ಆಗಿದೆ. ಎರಡು ಆಪೋಸಿಟ್ ಸೈಡಲ್ಲಿ ಬಂದಿದೆ. ಹಾಗೇನೆ ಈ ಹೈಡ್ರೋಜನ್ ಆಟಮ್ ಇಲ್ಲಿದ್ರೆ ಈ ಹೈಡ್ರೋಜನ್ ಆಟಮ್ ಇಲ್ಲಿದೆ. ಸಿಮಿಲರ್ಲಿ ದಿಸ್ ಹೈಡ್ರೋಜನ್ ಆಟಮ್ ಇಲ್ಲಿದ್ರೆ ಇದು ಇಲ್ಲಿದೆ, ಅಂದರೆ ಫುಲ್ಲು ರಿವರ್ಸ್ ಆಗಿದೆ, ಆಪೋಸಿಟ್ ಸೈಡಿಗೆ ಬಂದಿದೆ. ಈ ಕಾರ್ಬನ್ ಆಟಮ್ ಹೈಡ್ರೋಜನು ಒಂದ್ರ ಹಿಂದೆ ಒಂದಿಲ್ಲ, ಆಪೋಸಿಟಾಗಿ ಬಂದಿದೆ. ಈ ಕಾನ್ಫರ್ಮೇಷನ್ನ ನಾವು ಏನಂತ ಕರಿತೀವಿ, ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಅಂತ ಕರಿತೀವಿ. ಏನು ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಅಂದರೆ ಒಂದ್ರ ಹಿಂದೆ ಒಂದು ಬರ್ತಾ ಇಲ್ಲ, ಆಪೋಸಿಟಲ್ಲಿ ಬರ್ತಾ ಇದೆ. ಈ ಫ್ರಂಟ್ ಕಾರ್ಬನ್ ಇಲ್ಲಿರೋ ಹೈಡ್ರೋಜನು ಮತ್ತು ಬ್ಯಾಕ್ ಕಾರ್ಬನ್ನಲ್ಲಿರೋ ಹೈಡ್ರೋಜನು ಪೂರ್ತಿ ಆಪೋಸಿಟಾಗಿ ಬಂದರೆ ಅದನ್ನು ನಾವು ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಅಂತ ಕರಿತೀವಿ. ದೇರ್ಫೋರ್ ಹೌ ಟು ರೆಪ್ರೆಸೆಂಟ್ ದಿಸ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ in Newman projection formula. Again, this front carbon atom is represented as the point. ಈ ಫ್ರಂಟ್ ಕಾರ್ಬನ್ ಆಟಮ್ನ ಪಾಯಿಂಟಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಆ 3 ಹೈಡ್ರೋಜನ್ ಆಟಮ್ಸ್ ಇದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಲೈನ್, ಆ್ಯಂಡ್ ದ ರೇರರ್ ಕಾರ್ಬನ್ ಆಟಮ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಸರ್ಕಲ್, and the hydrogen atoms attached to it is represented by the shorter line. ಆದರೆ ಇಲ್ಲಿ ಏನಾಗಿದೆ, ಈ ಎರಡು ಹೈಡ್ರೋಜನ್ ನಡುವೆ ಈ ಹೈಡ್ರೋಜನ್ನು ಕರೆಕ್ಟಾಗಿ ಮಿಡಲ್ ಆಗಿ ಬಂದಿದೆ. ಬಿಟ್ವೀನ್ ದೀಸ್ ಟು ಹೈಡ್ರೋಜನ್ ದಿಸ್ ಹೈಡ್ರೋಜನ್ ಈಸ್ ಪ್ರೆಸೆಂಟ್. ಹಾಗೇನೆ ಕೆಳಗಡೆ ಈ ಎರಡು ಹೈಡ್ರೋಜನ್ ನಡುವೆ ಈ ಹೈಡ್ರೋಜನ್ ಬಂದಿದೆ. ಇದನ್ನು ನಾವು ಸ್ಟ್ಯಾಗರ್ಡ್ ಅಂತ ಕರಿತೀವಿ. ಹಾಗಾದರೆ ಹೆಂಗೆ ರೆಪ್ರೆಸೆಂಟ್ ಮಾಡೋದು, ಈ ಎರಡು ಹೈಡ್ರೋಜನ್ ಮಧ್ಯ ಇದು ಬಂದಿರೋದ್ರಿಂದ ವಿ ಕ್ಯಾನ್ ರೈಟ್ ಇಟ್ ಹಿಯರ್ ದಿಸ್ ಹೈಡ್ರೋಜನ್. ಸಿಮಿಲರ್ಲಿ ಈ ಎರಡು ಹೈಡ್ರೋಜನ್ ಮಧ್ಯೆ ಈ ಹೈಡ್ರೋಜನ್ ಬಂದಿದೆ, ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡೋದು, ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಈಸ್ ರೇರರ್ ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ದು ಹೈಡ್ರೋಜನು ಫ್ರಂಟ್ ಕಾರ್ಬನ್ ಆಟಮ್ ಎರಡು ಹೈಡ್ರೋಜನ್ ಆಟಮ್ ಮಿಡಲ್ ವೇನಲ್ಲಿ ಬಂದಿದೆ, ಕರೆಕ್ಟಾಗಿ ಮಧ್ಯಕ್ಕೆ, ಅದಕ್ಕೆ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೇನೆ ಈ ಎರಡು ಹೈಡ್ರೋಜನ್ ಆಟಮ್ಸ್ ತೊಗೊಂಡ್ರೆ ಈ ಹೈಡ್ರೋಜನ್ ಆಟಮ್ ಮಿಡ್ ವೇನಲ್ಲಿ ಬಂದಿದೆ, ಅದಕ್ಕೆ ನಾವು ಇದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸಿಮಿಲರ್ಲಿ ಈ ಎರಡು ಹೈಡ್ರೋಜನ್ ಆಟಮ್ಸ್ ಕನ್ಸಿಡರ್ ಮಾಡಿದಾಗ ಈ ಹೈಡ್ರೋಜನ್ ಏನಾಗಿದೆ, ಮಿಡ್ ಫಾರ್ಮಿಗೆ ಬಂದಿದೆ. ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ದಿ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಇನ್ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ. ದಿಸ್ ಈಸ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್, ಅಂದರೆ ಒಂದು ಕಾರ್ಬನ್ ಆಟಮ್ದು ಇನ್ನೊಂದು ಕಾರ್ಬನ್ ಆಟಮ್ದು ಹೈಡ್ರೋಜನು ಆಪೋಸಿಟ್ ಸೈಡಲ್ಲಿ ಬಂದಿದೆ, ಅಂದರೆ ಈ ಎರಡು ಹೈಡ್ರೋಜನ್ ನಡುವೆ ಈ ಹೈಡ್ರೋಜನ್ ಬರುತ್ತೆ, ಅದನ್ನು ನಾವು ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಅಂತ ಕರಿತೀವಿ. This is how we represent the conformation, that is eclipsed conformation and staggered conformation of ethane in Newman projection formula. Now, when you observe the eclipsed conformation ನೀವು ಅಬ್ಸರ್ವ್ ಮಾಡೋದಾದರೆ ಒಂದು ಹೈಡ್ರೋಜನ್ ಇನ್ನೊಂದು ಹೈಡ್ರೋಜನ್ ಮೇಲೆ ಇನ್ಕ್ಲೈನ್ ಆಗಿದೆ ಅಂತ ಹೇಳಿದೆ. ಈ ಬಾಂಡು ನೀವು ಆ್ಯಕ್ಚುಯಲ್ ಮಾಲಿಕ್ಯೂಲ್ನ ಅಬ್ಸರ್ವ್ ಮಾಡಿದಾಗ ಈ ಬಾಂಡು ಇಷ್ಟೊಂದು ದೂರ ಇರಲ್ಲ, ಇನ್ನೂ ಹತ್ತಿರ ಇರುತ್ತೆ ಮಾಲಿಕ್ಯೂಲು. ಇನ್ನೂ ಹತ್ತಿರ ಇದ್ದಾಗ ಏನಾಗುತ್ತೆ, ಈ ಹೈಡ್ರೋಜನ್ ನಡುವೆ ರಿಪಲ್ಷನ್ ಆಗುತ್ತೆ. ದೇರ್ ಈಸ್ ಅ ರಿಪಲ್ಷನ್ ಬಿಟ್ವೀನ್ ದೀಸ್ ಹೈಡ್ರೋಜನ್ ಆಟಮ್ಸ್. ಈ ಹೈಡ್ರೋಜನ್ ಆಟಮ್ಸ್ ನಡುವೆ ರಿಪಲ್ಷನ್ ಇರುತ್ತೆ. ಈ ರಿಪಲ್ಷನಿಂದ ಏನು ಕ್ರಿಯೇಟ್ ಆಗುತ್ತೆ, ಟಾರ್ಷನಲ್ ಸ್ಟ್ರೇನ್ ಕ್ರಿಯೇಟ್ ಆಗುತ್ತೆ. ಡ್ಯೂ ಟು ದಿ ರಿಪಲ್ಷನ್ ಬಿಟ್ವೀನ್ ದೀಸ್ ಹೈಡ್ರೋಜನ್ ಆಟಮ್ಸ್ ದೇರ್ ವಿಲ್ ಬಿ ಅ ಟಾರ್ಷನಲ್ ಸ್ಟ್ರೇನು ಕ್ರಿಯೇಟ್ ಆಗುತ್ತೆ. ಆ್ಯಸ್ ಇನ್ ದಿ ಎಕ್ಲಿಪ್ಸ್ಡ್ ಫಾರ್ಮ್ ಒಂದ್ರ ಹಿಂದೆನೇ ಒಂದಿದೆ, ಹಾಗಾಗಿ ಆಟಮ್ಸು ಪಕ್ಕಕ್ಕೆ ಬರುತ್ತೆ. ಪಕ್ಕಕ್ಕೆ ಬಂದಾಗ ಏನಾಗುತ್ತೆ, ರಿಪಲ್ಷನ್ ಫೋರ್ಸ್ ಜಾಸ್ತಿ ಆಗುತ್ತೆ. ಡ್ಯೂ ಟು ದ ರಿಪಲ್ಸಿವ್ ಫೋರ್ಸಸ್ ಟಾರ್ಷನಲ್ ಸ್ಟ್ರೇನು ಕ್ರಿಯೇಟ್ ಆಗುತ್ತೆ. ದೇರ್ಫೋರ್ ಡ್ಯೂ ಟು ದಿಸ್ ರಿಪಲ್ಸಿವ್ ಫೋರ್ಸಸ್ ಇದು ಅನ್ಸ್ಟೇಬಲ್ ಆಗುತ್ತೆ. ದಿಸ್ ಕಾನ್ಫರ್ಮೇಷನ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಈಸ್ ಅನ್ಸ್ಟೇಬಲ್ ಕಾನ್ಫರ್ಮೇಷನ್. ಹಾಗಾದರೆ ಎನರ್ಜಿ ಆಫ್ ದಿ ಸಿಸ್ಟಮ್ ಏನಾಗುತ್ತೆ, ಈ ಕಾನ್ಫರ್ಮೇಷನ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನಲ್ಲಿ ಸಿಸ್ಟಮ್ ಎನರ್ಜಿ ಜಾಸ್ತಿ ಇರುತ್ತೆ. ದೇರ್ಫೋರ್ ದಿ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಈಸ್ ಅನ್ಸ್ಟೇಬಲ್ ಕಾನ್ಫರ್ಮೇಷನ್. ಯಾಕೆ, ಇದರಲ್ಲಿ ರಿಪಲ್ಸಿವ್ ಫೋರ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ the atoms are very close to each other, therefore due to the repulsive forces there is a torsional strain and the maximum energy for the system. Similarly, when you observe
ದಿ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ಗೆ ಏನಾಗುತ್ತೆ, ಈ ಹೈಡ್ರೋಜನ್ ಏನಿದೆ ಆಪೋಸಿಟ್ ಸೈಡಲ್ಲಿ ಇದೆ ಅಂದಾಗ ರಿಪಲ್ಸಿವ್ ಫೋರ್ಸು ತುಂಬ ಕಡಿಮೆ ಆಗುತ್ತೆ. ಡ್ಯೂ ಟು ದಿ ಲೆಸ್ ರಿಪಲ್ಷನ್ ದೇರ್ ಈಸ್ ಅ ಲೆಸ್ ಟಾರ್ಷನಲ್ ಸ್ಟ್ರೇನ್ ಅಂತಂದ್ರೇನು, ಎನರ್ಜಿ ಆಫ್ ದಿ ಸಿಸ್ಟಮ್ ಈಸ್ ವೆರಿ ಲೋ. ದೇರ್ಫೋರ್ ಫಾರ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ದ ಎನರ್ಜಿ ಆಫ್ ದಿ ಸಿಸ್ಟಮ್ ಈಸ್ ಲೋ ಆ್ಯಂಡ್ ದೇರ್ ಈಸ್ ಅ ಲೆಸ್ ಟಾರ್ಷನಲ್ ಸ್ಟ್ರೇನ್. ಯಾವ ಸಿಸ್ಟಮ್ನ ನಾವು ಸ್ಟೇಬಲ್ ಅಂತ ಕರಿತೀವಿ? ದ ಸಿಸ್ಟಮ್ ವಿಚ್ ಹ್ಯಾಸ್ ಲೋ ಎನರ್ಜಿ ಆ್ಯಂಡ್ ಲೆಸ್ ಟಾರ್ಷನಲ್ ಸ್ಟ್ರೇನ್ನ ನಾವು ಸ್ಟೇಬಲ್ ಸಿಸ್ಟಮ್ ಅಂತ ಕರಿತೀವಿ. ದೇರ್ಫೋರ್ ಬಿಟ್ವೀನ್ ದೀಸ್ ಟು ಕಾನ್ಫರ್ಮೇಷನ್ಸ್ ಯಾವುದು ಸ್ಟೇಬಲ್ ಕಾನ್ಫರ್ಮೇಷನ್ ಆಗುತ್ತೆ? ದಿ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಇಸ್ ದಿ ಸ್ಟೇಬಲ್ ಕಾನ್ಫರ್ಮೇಷನ್. ಯಾಕೆ? ಬಿಕಾಸ್ ಡ್ಯೂ ಟು ದಿ ಲೆಸ್ ರಿಪಲ್ಷನ್. ಯಾಕೆ ಲೆಸ್ ರಿಪಲ್ಷನು? ಈ ಹೈಡ್ರೋಜನು ಆಪೋಸಿಟ್ ಸೈಡಲ್ಲಿ ಇದೆ ಅಂದರೆ ಲೆಸ್ ರಿಪಲ್ಷನ್ ಆಗಿರೋದ್ರಿಂದ ಲೆಸ್ ಟಾರ್ಷನಲ್ strain, therefore more stable conformation, whereas eclipsed conformation is unstable conformation. ಯಾಕೆ? ಒಂದ್ರ ಮೇಲೆ ಒಂದು ಕೂತಿರೋದ್ರಿಂದ adjacent atoms ನಡುವೆ more repulsion ಆಗುತ್ತೆ, ಆಗಿ more torsional strain create ಆಗುತ್ತೆ, therefore it is unstable. The stable conformation would be staggered conformation. Now let us move on to the ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ. ಈಗ ನಾವು ನೋಡಿದ್ದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ, ಹಾಗೆ ಸಾಹಾರ್ಸಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ. ಇನ್ ದಿಸ್ ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಇದನ್ನು ನಾವು ಇನ್ ಟರ್ಮ್ಸ್ ಆಫ್ ಸ್ಟಿಕ್ಸ್ ಟರ್ಮ್ಸ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದೇರ್ಫೋರ್ ವೆನ್ ಯು ಕನ್ಸಿಡರ್ ದಿಸ್ ಮಾಲಿಕ್ಯೂಲ್, ಅಗೇನ್ ಈಥೇನ್ ಮಾಲಿಕ್ಯೂಲ್ ಇಟ್ ಸೆಲ್ಫ್, ವಿ ಆರ್ ರೆಪ್ರೆಸೆಂಟಿಂಗ್ ಇನ್ ಡಿಫ್ರೆಂಟ್ ಪ್ರೊಜೆಕ್ಷನ್ ಫಾರ್ಮುಲಾ. The bond between these two carbon atoms are represented in the term of diagonal line ಆಗಿ ನಾವು ಈ ಬಾಂಡ್ನ ರೆಪ್ರೆಸೆಂಟ್ ಮಾಡ್ತೀವಿ. ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ. ದ ಲೈನ್ ಈಸ್ ರೆಪ್ರೆಸೆಂಟಿಂಗ್ ದಿ ಬಾಂಡ್ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ಸ್. ದಿ ಕಾರ್ಬನ್ ಆಟಮ್ ಫ್ರಂಟ್ ಕಾರ್ಬನ್ ಆಟಮ್ನ ನಾವು ಲೋಯರ್ ಎಂಡಲ್ಲಿ ಬರಿತೀವಿ, ರೇರರ್ ಕಾರ್ಬನ್ ಆಟಮ್ನ ಅಪ್ಪರ್ ಎಂಡಲ್ಲಿ ಬರಿತೀವಿ. ದಿ ಲೋಯರ್ ಕಾರ್ಬನ್ ಆಟಮ್ ಈಸ್ ದಿ ಫ್ರಂಟ್ ಕಾರ್ಬನ್ ಆಟಮ್ ಆ್ಯಂಡ್ ದಿ ಅಪ್ಪರ್ ಕಾರ್ಬನ್ ಆಟಮ್ ನಾವು ಏನು ಬರಿತೀವಿ ಅದು ರೇರರ್ ಕಾರ್ಬನ್ ಆಟಮ್ ಆಗಿರುತ್ತೆ. ದಿಸ್ ಈಸ್ ದಿ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಇನ್ ಟರ್ಮ್ಸ್ ಆಫ್ ಸಾಹಾರ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು ಫ್ರಂಟ್ ಸೈಡ್ ಕಾರ್ಬನ್ ಆಟಮು, ಇದು ರೇರರ್ ಸೈಡ್ ಕಾರ್ಬನ್ ಆಟಮ್. ಫ್ರಂಟ್ ಸೈಡ್ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ ಆಗಿದೆ. ಸಿಮಿಲರ್ಲಿ ರೇರರ್ ಸೈಡ್ ಕಾರ್ಬನ್ ಆಟಮ್ಗೂ 3 ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ ಆಗಿದೆ. ವೆನ್ ಯು ಅಬ್ಸರ್ವ್ ಎಕ್ಲಿಪ್ಸ್ ಫಾರ್ಮಲ್ಲಿ ಏನಾಗುತ್ತೆ, ಒಂದ್ರ ಹಿಂದೆ ಒಂದು ಬರ್ತಾ ಇದೆ ಅಲ್ವಾ, ದೇರ್ಫೋರ್ ದಿಸ್ ಹೈಡ್ರೋಜನ್ ಆಟಮ್ ಈಸ್ ಅಲೈನಿಂಗ್ ಓವರ್ ದಿಸ್ ಹೈಡ್ರೋಜನ್ ಆಟಮ್. ಸಿಮಿಲರ್ಲಿ ದಿಸ್ ಹೈಡ್ರೋಜನ್ ಆಟಮ್ ಈಸ್ ಅಲೈನಿಂಗ್ ಓವರ್ ದಿಸ್ and this hydrogen atoms is aligning over this hydrogen atom. ಇದನ್ನ ನಾವು Y ಫಾರ್ಮ್ ಅಂತಾನೂ ಕರಿಬಹುದು. ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಬರೆಯೋದನ್ನ ನಾವು ಇಲ್ಲಿ ಸಾಹಾರ್ಸ್ ಅಲ್ಲಿ Y ಫಾರ್ಮ್ ಅಂತಾನೂ ಕರಿಬಹುದು. ದಿಸ್ ಈಸ್ ಹೌ ದಿ ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲೆ ಫಾರ್ ದಿ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್. Now let us consider the staggered conformation, how the staggered form is represented in Sahar's projection formula. This is the staggered conformation of ethane. You can observe this is the front carbon atom and this is the rear carbon atom. Here this hydrogen atom is in between these two hydrogen atoms. Similarly this hydrogen atom is in between these two hydrogen atoms. ಅಂದರೆ ಫಸ್ಟ್ ಕಾರ್ಬನ್ ಆಟಮ್ದು 2 ಹೈಡ್ರೋಜನ್ ನಡುವೆ ಸೆಕೆಂಡ್ ಕಾರ್ಬನ್ ಆಟಮ್ದು ಹೈಡ್ರೋಜನ್ ಬರುತ್ತೆ. ಇದನ್ನು ನಾವು ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಅಂತ ಕರಿತೀವಿ. ದಿಸ್ ಈಸ್ ದಿ ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲಾ ಫಾರ್ ಎಕ್ಲಿಪ್ಸ್ ಆ್ಯಂಡ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್. ಈ ಕಾನ್ಫರ್ಮೇಷನ್ನ ನಾವು ಈಸಿಯಾಗಿ ರಿಮೆಂಬರ್ ಮಾಡಬೇಕು ಅಂದರೆ, ಈಸಿಯಾಗಿ ಜ್ಞಾಪಕ ಇಟ್ಕೋಬೇಕು ಅಂದರೆ ಸಿಂಪಲ್. ಫಸ್ಟು ಎಕ್ಲಿಪ್ಸ್ಡ್ ಆಗೋದಾದರೆ ಒಂದು ವೈ ಬರ್ಕೊಳ್ಳಿ, ಈ ಥರ ವೈ ಬರ್ಕೊಳ್ಳಿ, ಹಾಗೇನೆ ಒಂದು ಲೈನ್ ಡ್ರಾ ಮಾಡಿ, ಮತ್ತೆ ಇನ್ನೊಂದು ವೈ ಬರೀರಿ. ದಿಸ್ ಈಸ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್. ಅದೇ ಸ್ಟ್ಯಾಗರ್ಡ್ ಬರಿಬೇಕು ಅಂದರೆ ಒಂದು ವೈ ಬರ್ಕೊಳ್ಳಿ, ಒಂದು ಲೈನ್ ಎಳೀರಿ, ಕೆಳಗಡೆದು ಉಲ್ಟಾ ವೈ ಬರೀರಿ. ದಿಸ್ ಈಸ್ ದಿ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್. ಇಲ್ಲಿ 2 ವೈ ಒಂದೇ ಸೈಡಲ್ಲಿದೆ, ಇಲ್ಲಿ ವೈ ಆಪೋಸಿಟ್ ಸೈಡಲ್ಲಿದೆ. ದಿಸ್ ಈಸ್ ದಿ ಸಾಹಾರ್ಸ್ ರೆಪ್ರೆಸೆಂಟೇಷನ್ ಆಫ್ ಎಕ್ಲಿಪ್ಸ್ಡ್ ಆ್ಯಂಡ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್. ಸೊ ಆಸ್ ವಿ ಅಬ್ಸರ್ವ್ the two methods for representing the conformation, ಒಂದು ಸಾಹಾರ್ಸ್ ಪ್ರೊಜೆಕ್ಷನ್, ಇನ್ನೊಂದು ನ್ಯೂಮನ್ ಪ್ರೊಜೆಕ್ಷನ್. both are the projection formula for the same conformation ಏನೇ ಎಕ್ಲಿಪ್ಸ್ ಕಾನ್ಫರ್ಮೇಷನ್ನೇ ಎರಡರಲ್ಲೂ ತೋರಿಸ್ತಾ ಇರೋದು, ಆದರೆ ಪ್ರೊಜೆಕ್ಟ್ ಮಾಡ್ತಾ ಇರೋದು ಡಿಫ್ರೆಂಟ್ ಮೆಥಡಲ್ಲಿ. ಒಂದು ನ್ಯೂಮನ್ ಮೆಥಡಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಸಾಹಾರ್ಸ್ ಮೆಥಡಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ದ ಕಾನ್ಫರ್ಮೇಷನ್ ರಿಮೇನ್ಸ್ ಸೇಮ್ ಬಟ್ ದಿ ಪ್ರೊಜೆಕ್ಷನ್ ಈಸ್ ಡಿಫರೆಂಟ್. ದೇರ್ಫೋರ್ ದಿಸ್ ಈಸ್ ಅಬೌಟ್ ದಿ ಕಾನ್ಫರ್ಮೇಷನ್ ಆಫ್ ಆಲ್ಕೇನ್ಸ್, ಹೌ ಇಟ್ ವೇರೀಸ್. ಸೊ
ದಿಸ್ ಈಸ್ ಅಬೌಟ್ ದಿ ಆಲ್ಕೇನ್ಸ್. ಆಲ್ಕೇನ್ಸ್ ಬಗ್ಗೆ ಇಷ್ಟು ನೋಡಿದ್ರಿ, ಏನೇನು ದಿ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸ್, ಲಾಸ್ಟ್ಲಿ ದಿ ಕಾನ್ಫಾರ್ಮೇಷನ್ ಆಫ್ ಆಲ್ಕೇನ್ಸ್. ಇನ್ ದಿ ನೆಕ್ಸ್ಟ್ ಸೆಷನ್ ವಿ ವಿಲ್ ಮೂವ್ ಆನ್ ಟು ದಿ ಟಾಪಿಕ್ ಆಲ್ಕೀನ್ಸ್.